ಇದು ಬಂದ್ಬಿಟ್ಟು ಧಾವಾ ಎನ್ವಿಆರ್ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಫಸ್ಟ್ ಯೂಸರ್ ನೇಮ್ ಅಡ್ಮಿನ್ ಇದೆ, ಕೆಳಗಡೆ ನಾವು ಪಾಸ್ವರ್ಡನ್ನು ಹಾಕೋಬೇಕು. ನಾನು ಇವಾಗ ಅಡ್ಮಿನ್ @123 ಅಂತ ನಾನು ಹಾಕೋತಾ ಇದ್ದೀನಿ. ನೋಡಬಹುದು ಇವಾಗ ನೀವು. ಮತ್ತು ನಾನು ಕನ್ಫರ್ಮೇಷನ್ ಪಾಸ್ವರ್ಡ್ ಕೂಡ ಸೇಮ್ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಯಾವುದೇ ಹೊಸ ಎನ್ವಿಆರ್ ಅನ್ಬಾಕ್ಸಿಂಗ್ ಆದ ತಕ್ಷಣ ನಾವು ಫಸ್ಟ್ ಸ್ಟೆಪ್ ಇದನ್ನು ಫಾಲೋ ಮಾಡಬೇಕು. ನೋಡಬೇಕು ಇವಾಗ ನಾನು 2 ಸ್ಟೆಪ್ ಪಾಸ್ವರ್ಡನ್ನು ಹಾಕಿ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಮತ್ತು ಪ್ಯಾಟರ್ನನ್ನು ಎಲ್ ಟೈಪ್ ಹಾಕ್ತಾಯಿದ್ದೀನಿ. ನೀವು ಕೂಡ 2 ಸಲ ಪ್ಯಾಟರ್ನ ಹಾಕಿ ಕನ್ಫರ್ಮೇಷನ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಮೇಲ್ ಐ ಡಿನ ಕೂಡ ಹಾಕ್ಕೋಬೋದು ಇಲ್ಲಿ. ಮತ್ತು ಕೆಳಗಡೆ ಬಂದುಬಿಟ್ಟು 3 ಕ್ವಶನ್ ಆನ್ಸರನ್ನು ಕೂಡ ನೀವು ಫಿಲ್ಅಪ್ ಮಾಡಿ ನೀವು ಪಾಸ್ವರ್ಡ್ ಸೆಕ್ಯೂರಿಟಿಗಾಗಿ ಇದನ್ನು ಫಿಲ್ಅಪ್ ಮಾಡ್ಬೋದು. ನಾನು ಇಲ್ಲಿ ನನ್ನ ಮೇಲ್ ಐ ಡಿ ಹಾಗೂ ಕ್ವಶನ್ಗೆ ಆನ್ಸರನ್ನು ಹಾಕಿ ನಾನು ಫಿಲ್ಅಪ್ ಮಾಡಿ ಇವಾಗ ನೋಡ್ಬೋದು ಇಲ್ಲಿ ಕ್ವಶನ್ಗೆ ಆನ್ಸರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಆನ್ಸರ್ ಬೇಕು ಅದನ್ನು ಹಾಕಿ ಇಲ್ಲಿ ನಾನು ಓಕೆ ಕೊಡ್ತಾಯಿದ್ದೀನಿ. ನೋಡ್ಬೋದು ಇದನ್ನು ಕೂಡ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದು ನೋಡ್ಬೋದು 8 ಚಾನಲ್ NVR ಇದೆ, ಇದನ್ನು ಕೂಡ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ IP ಇದೆ 192.168.108 ಅಂತ ಹೇಳಿದ್ದು ಡಿಫಾಲ್ಟ್ IP ಇದೆ, ಇದನ್ನು ಕೂಡ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸೀರಿಯಲ್ ನಂಬರ್ ಇದೆ, ನಾವು P2P ಮಾಡಲು ಅದನ್ನು ಕೂಡ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು IP ಆ್ಯಡಿಂಗ್ ಇದೆ, ಇದನ್ನು ಕೂಡ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಹಾರ್ಡಿಕ್ಸ್ ಇದೆ, ಇದು ನೆಕ್ಸ್ಟ್. ಇವಾಗ ಫಿನಿಶ್ ಆಯಿತು, ಇವಾಗ ಓಕೆ ಕೊಡ್ತಾಯಿದ್ದೀನಿ. ಇದಿಷ್ಟು ಬಂದುಬಿಟ್ಟು NVRದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು.